ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಾರದ ಮೊದಲನೇ ಟಾಸ್ಕನ್ನು ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗಿದ್ದಾರೆ, ಯಾರು ಸೋತಿದ್ದಾರೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರೋ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರದ ಟಾಸ್ಕ್ ಶುರು ಆದಾಗ ಮೊದಲಿಗೆ ಆಡೋದಕ್ಕೆ ಬರೋದು ಧ್ರುವಂತ್ ಹಾಗೆ ಗಿಲ್ಲಿ ಅವರು. ಆ್ಯಂಡ್ ಧ್ರುವಂತ್ ಅವ್ರಿಗೆ ಒಂದು ಪರ್ಸನ್ನ ಸೆಲೆಕ್ಷನ್ ಮಾಡಿಕೊಡುವಂಥ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಲೈಕ್ ಧ್ರುವಂತ್ ಅವರ ಅಪೋಸಿಟ್ ಯಾರು ಆಡಬೇಕು ಅಂತ ಹೇಳಿ ಧ್ರುವಂತ್ ಅವರೇ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದು ಅದು ಇನ್ನೂ ಸಹ ಗೊತ್ತಾಗಲಿಲ್ಲ. ಎಪಿಸೋಡ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಧ್ರುವಂತ್ ಅವರು ಸೆಲೆಕ್ಟ್ ಮಾಡೋದು ಗಿಲ್ಲಿ ಅವ್ರನ್ನ. ಆ್ಯಂಡ್ ಗಿಲ್ಲಿ ಅವ್ರಿಗೆ ಕೊಡುವಂತಹ ರೀಸನ್ಸು, ಟಾಸ್ಕ್ ಅಂತ ಬಂದಾಗ ಯಾವುದೇ ಟಾಸ್ಕಲ್ಲೂ ನಾವು ನೋಡಿಲ್ಲ, ಯಾವುದೇ ಟಾಸ್ಕಲ್ಲೂ ಅವರು ಅವ್ರನ್ನ ಪ್ರೂವ್ ಮಾಡ್ಕೊಂಡಿಲ್ಲ. ಸೊ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ರೀಸನನ್ನು ಹೇಳಿಬಿಟ್ಟು ಗಿಲ್ಲಿನ ಸೆಲೆಕ್ಟ್ ಮಾಡ್ತಾರೆ. ಆ್ಯಕ್ಚುಲಾಗಿ ನನಗೆ ಈ ರೀಸನ್ನೇ ಕನ್ವಿನ್ಸ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಧ್ರುವಂತ್ ಅವರು ನಾನು ತುಂಬ ಟಫ್ ಕಂಟೆಂಡರು, ನಾನು ತುಂಬ 100% ಎಫರ್ಟ್ಗಳನ್ನು 100%ಗಿಂತ ಅಬೋವ್ ಎಫರ್ಟ್ಸ್ಗಳನ್ನು ಹಾಕಿ ಆಟಗಳನ್ನ ಆಡ್ಕೊಂಡು ಬಂದಿದ್ದೀನಿ, ಎಲ್ಲ ಟಾಸ್ಕಲ್ಲೂ ವಿನ್ ಆಗಿದ್ದೀನಿ, ನಾನು ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡುವಂತಹ ಧ್ರುವಂತ್ ಅವರು ಅದೇ ರೀತಿ ಟಫ್ ಕ್ಯಾಂಡಿಡೇಟ್ನೇ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಲೈಕ್ ಯುದ್ಧ ಮಾಡಿ ಗೆದ್ದರೂ ಕೂಡ ತಮ್ಮ ಸಮಬಲ ಇರುವಂಥವ್ರ ಜೊತೆ ಯುದ್ಧ ಮಾಡಿ ಗೆಲ್ಲಿ ಅಂತ ಹೇಳಿ ಸುದೀಪ್ ಅವರು ತುಂಬ ಸತಿ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಟಾಪ್ 6ಗೆ ಹೋಗಬೇಕು ಅನ್ನುವಂತಹ ಬರದಲ್ಲಿ ಗಿಲ್ಲಿನ ತಗೋತಾರೆ, ಅಥವಾ ಒಂದು ಪರ್ಸ್ನಲ್ ಗ್ರಜ್ಜಸ್ಸಿಂದ ತಗೊಂಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕೆ ಅಂದರೆ ಗಿಲ್ಲಿ ತುಂಬ ವೀಕ್ ಇದ್ದಾನೆ. ಇವನ್ನ ಹಾಕೊಂಡು ಆಡಿದ ತಕ್ಷಣ ಇವನ್ನ ಫಿನಾಲೆಯಿಂದ ಹೊರಗಡೆ ಇಡ್ಬೋದು, ಫಿನಾಲೆಗೆ ಹೋಗೋದನ್ನು ನಾನು ತಪ್ಪಿಸ್ಬೋದು ಅನ್ನುವಂತಹ ಒಂದು ಪರ್ಸ್ನಲ್ ಗ್ರಜ್ಜಸನ್ನು ಇಟ್ಕೊಂಡು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ನನಗನ್ಸಿದ್ದು ಏನು ಅಂತಂದರೆ, ಲೈಕ್ ವೀಕ್ ಕಂಟೆಂಡರ್ನ ತೊಗೊಂಡು ಆಡಿದ್ರೆ ನನ್ನ ಒಂದು ಆಟ ಸುಲಭ ಆಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಟಾಪ್ 6 ಕಂಟೆಂಡರ್ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದರೆ ಧ್ರುವಂತ್ ಅವರು ವಿನ್ ಆಗಿದ್ದಾರೆ. ಆ್ಯಂಡ್ ಗಿಲ್ಲಿ ಅವರು ಈ ಒಂದು ಟಾಸ್ಕಿಂದ ಔಟ್ ಆಗಿದ್ದಾರೆ, ಈ ಒಂದು ಟಾಸ್ಕಲ್ಲಿ ಸೋತಿದ್ದಾರೆ. ಸೊ ಟಾಸ್ಕ್ ಸೋತಿರೋದ್ರಿಂದ ಇನ್ನು ಮುಂದೆ ಬರುವಂಥ ಯಾವುದೇ ಆಟನೂ ಸಹ ಗಿಲ್ಲಿ ಆಡೋದಕ್ಕೆ ಆಗೋದಿಲ್ಲ. ಸೊ ಈ ವಾರ ಟಾಪ್ 6 ಕಂಟೆಂಡರಲ್ಲಿ ಗಿಲ್ಲಿ ವಿನ್ ಆಗಿ ಫಿನಾಲೆಗೆ ಹೋಗುವಂಥ ಯಾವುದೇ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ನಮ್ಗೆ ಗೊತ್ತಿರುವ ಹಾಗೆ ಟಾಪ್ 6 ಕಂಟೆಂಡರ್ಸು ಫಿನಾಲೆಗೆ ಹೋಗ್ತಾರೆ. ಆಲ್ರೆಡಿ ಧನುಷ್ ಅವರು ಈ ಒಂದು ಫಿನಾಲಿಸ್ಟ್ ಆಗಿ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು 5 ಜನ ಯಾರು ಕಂಟೆಸ್ಟೆಂಟ್ ಹೋಗ್ತಾರೆ ಅಂತ ನೋಡೋದಾದರೆ, ಲೈಕ್ ಗಿಲ್ಲಿ ಆಬ್ವಿಯಸ್ಲಿ ಇದ್ದೇ ಇರ್ತಾನೆ. ಬಟ್ ಈ ವಾರ ಹೋಗುವಂಥ ಯಾವುದೇ ಚಾನ್ಸ್ ಇಲ್ಲ. ಯಾಕಂದರೆ ಕೊಟ್ಟಿರುವಂತಹ ಮೊದಲನೇ ಟಾಸ್ಕಲ್ಲೇ ಗಿಲ್ಲಿ ಸೋತಿದ್ದಾನೆ. ಸೊ ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೋ ಅವರು ನೆಕ್ಸ್ಟ್ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಸೆಲೆಕ್ಟ್ ಆಗಿ ಹೋಗುವಂತಹ ಕಂಟೆಸ್ಟೆಂಟು, ಫೈನಲ್ ಆಗಿ ವಿನ್ ಆಗುವಂತಹ ಕಂಟೆಸ್ಟೆಂಟು ಫಿನಾಲೆಗೆ ತಲುಪ್ತಾರೆ ಅನ್ನುವಂತಹ ಒಂದು ಟಾಸ್ಕನ್ನು ಬಿಗ್ ಬಾಸ್ ಅವರು ಕೊಟ್ಟಿರೋದು. ಸೊ ಈ ಒಂದು ಟಾಸ್ಕಲ್ಲಿ ಗಿಲ್ಲಿ ಸೋತಿದ್ದಾರೆ. ಸೊ ಗಿಲ್ಲಿ ಸೋತಿರೋದು ತುಂಬಾ ಬೇಜಾರಾಗಿದೆ. ಆ್ಯಂಡ್ ತುಂಬಾ ಎಫರ್ಟ್ಸ್ಗಳನ್ನು ಗಿಲ್ಲಿ ಹಾಕಿದ್ದಾರೆ. ಗಿಲ್ಲಿ ಎಫರ್ಟ್ಸೇ ಹಾಕಿಲ್ಲ ಅಂತ ಏನಿಲ್ಲ. ಲೈಕ್ ಆ ಪ್ರೋಮೋನ ನೋಡ್ತಿದ್ರೆ, ಲೈಕ್ ಬಾಲ್ ಹಾಕೋದಾಕಿರ್ಬೋದು, ಅಥವಾ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಆ ಸ್ಟ್ಯಾಂಡ್ಗೆ ಗಮ್ಮೇನಾದರೂ ಹಾಕಿರ್ತಾರೆ ಅನಿಸುತ್ತೆ. ನಾವು ಬಾಲ್ನ ತುಂಬ ಫೋರ್ಸಾಗಿ ಹೊಡೆದ್ಬಿಟ್ಟು ಆ ಬಾಲ್ ಆ ಸ್ಟ್ಯಾಂಡ್ಗೆ ಸ್ಟಿಕ್ ಆಗೋ ರೀತಿ ಮಾಡಬೇಕು. ಸೊ ಈ ರೀತಿ ಟಾಸ್ಕನ್ನು ಕೊಟ್ಟಿದ್ದಾರೆ. 2 ಸ್ಟೇಜಸ್ ಟಾಸ್ಕ್ ಏನೋ ಕೊಟ್ಟಿದ್ದಾರೆ ಅಲ್ಲಿ. ಲೈಕ್ ಸ್ಲೈಡಿಂಗ್ ಇರುತ್ತೆ, ಅದರಲ್ಲಿ ಬಾಲ್ ಹಾಕಿ ಆ ಕಡೆಯಿಂದ ಬಾಲ್ ಹಾಕಿ ಈ ಕಡೆ ಅದು ಕೆಳಗೆ ಬೀಳದೇ ಇರೋ ಥರ ಇಟ್ಕೊಂಡು ನಂತರ ಆ ಬಾಲ್ನ ಹೋಗಿ ಒಂದು ಸ್ಟ್ಯಾಂಡ್ಗೆ ಸ್ಟಿಕ್ ಮಾಡುವಂತಹ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಟಾಸ್ಕ್ ಏನೋ ತುಂಬ ಚೆನ್ನಾಗಿ ಡಿಸೈನ್ ಆಗಿದೆ. ಆ್ಯಂಡ್ ಓಕೆ, ಧ್ರುವಂತ್ ಅವ್ರು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆಡೋದಕ್ಕೆ. ಬಟ್ ಕೊಡುವಂತಹ ರೀಸನ್ಸ್ ವ್ಯಾಲಿಡ್ ರೀಸನ್ಸ್ ಆಗಿರಬೇಕಾಗಿತ್ತು. ಅವ್ರು ವೀಕ್ ಇದ್ದಾರೆ, ಅವ್ರು ಟಾಸ್ಕ್ ಅಂತ ಬಂದಾಗ ಎಲ್ಲೋ ಹಿಂದೇಟಾಗ್ತಾರೆ, ಹಿಂಜರಿತಾರೆ, ಮುನ್ನುಗ್ಗಿ ಆಡೋದನ್ನು ನಾನು ನೋಡಿಲ್ಲ ಅನ್ನುವಂತಹ ಒಂದಷ್ಟು ಸಿಲ್ಲಿ ರೀಸನ್ಸನ್ನು ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ದಾರೆ. ಗಿಲ್ಲಿ ತುಂಬ ಟಾಪಲ್ಲಿದ್ದಾನೆ, ಸೊ ಗಿಲ್ಲಿನ ನಾನು ಹೊರಗಡೆ ಕೂರಿಸ್ಬೇಕು ಅಂತ ಹೇಳಿ ಇಂತಹ ರೀಸನ್ಸನ್ನು ಕೊಟ್ಬಿಟ್ಟು ಧ್ರುವಂತ್ ಅವ್ರು ಗಿಲ್ಲಿನ ಸೆಲೆಕ್ಟ್ ಮಾಡಿದ್ದಿದ್ರೆ ಲೈಕ್ ಆವಾಗ ಮೆಚ್ಕೋತಿದ್ದೆ ಧ್ರುವಂತ್ ಅವ್ರನ್ನ ನಾನು 100%. ಇವನು ಕೂಡ ಆಟಗಾರ ಅಂತ ಹೇಳಿ ಮೆಚ್ಕೋತಿದ್ದೆ. ಅದನ್ನು ಬಿಟ್ಬಿಟ್ಟು ಟಾಸ್ಕ್ ಅಂತ ಬಂದಾಗ ಹಿಂದೇಟಾಗ್ತಾರೆ, ಹಿಂಜರಿತಾರೆ, ಟಾಸ್ಕ್ ಆಡಿರೋದನ್ನ ನಾನು ನೋಡೇ ಇಲ್ಲ ಅಂತ ಹೇಳಿ ಹೋಗಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಇಂತಹ ಸಿಲ್ಲಿ ರೀಸನ್ಸನ್ನು ಕೊಟ್ಕೊಂಡು ಟಾಸ್ಕ್ ಅಂತ ಬಂದಾಗ ಹಿಂಜರಿತಾರೋ, ಹಿಂದೇಟಾಗ್ತಾರೋ, ಅಥವಾ ಇನ್ನೇನೋ ಮಾಡ್ಕೊತಾರೋ, ಅದು ಅವರ ಆಟ, ಅವರ ವ್ಯಕ್ತಿತ್ವ, ಅವರ ಆಟಕ್ಕೆ ಅದು ಎಫರ್ಟ್ಸ್ ಆಗುತ್ತೆ. ಅಥವಾ ಪ್ಲಸ್ ಆರ್ ಮೈನಸ್ ಅದು ಏನಿದ್ರು ಗಿಲ್ಲಿ ಆಟಕ್ಕಾಗುತ್ತೆ. ಸೊ ಅವ್ರು ಹೆಂಗಾದರೂ ಆಡ್ಕೊಳ್ಳಿ, ಅದನ್ನು ಇವ್ರು ರೀಸನ್ನಾಗಿ ಇಟ್ಕೊಂಡು ನಾನು ಅವನನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆ ರೀಸನ್ ಏನು ವ್ಯಾಲಿಡ್ ರೀಸನ್ ಅಂತ ಹೇಳಿ ನನಗನ್ಸಿಲ್ಲ. ನಿಮ್ಗದು ವ್ಯಾಲಿಡ್ ರೀಸನ್ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಗಿಲ್ಲಿ ಸೋತಿರೋದು ನನಗಂತೂ ತುಂಬಾ ಬೇಜಾರಾಯಿತು. ನಿಮಗೂ ಬೇಜಾರಾಯ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.